ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಬಂದು ಸಂಡೇ ಮಿನಿ ವ್ಲಾಗ್. ಸಂಡೇ ಗುರುಪೌರ್ಣಮಿ ಇದ್ದಿದ್ದರಿಂದ ಬೆಳಗ್ಗೆನೇ ಪೂಜೆ ಮುಗೀತು. ಹಾಗೆ ಹೊರಗಡೆ ಹೋಗೋದಿತ್ತು, ಹೋಗಿ ಬಂದೆ. ಈ ಒಂದು ಹೂವು ಬಂದು ನನಗೆ ಗೊತ್ತಿರೋರ ಮನೆ ಹತ್ರನೇ ಬೆಳೆದಿತ್ತು. ಸೊ ಕೇಳಿ ತಗೊಂಡು ಬಂದೆ. ಇದನ್ನು ನೀಲಿ ಪುಷ್ಪ ಹಾಗೆ ಶಂಖದ ಹೂವು ಅಂತ ಕೂಡ ಕರೀತಾರೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಕೇಳಿದೆ. ನಾನು ಮನೆಗೆ ತಂದು ಮೊದಲನೇ ಸರಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇದಕ್ಕೆ ಈ ರೀತಿ ಬಿಸಿ ನೀರಲ್ಲಿ ಕುದಿಸ್ಬಿಟ್ಟು ಇದಕ್ಕೆ ಅರ್ಧ ಹೋಳನಷ್ಟು ನಿಂಬೆಹಣ್ಣು ರಸ ಹಾಗೆ ಸ್ವಲ್ಪ ಜೇನುತುಪ್ಪನ ಯೂಸ್ ಮಾಡಿ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಇದು ಶುಗರ್ ಮತ್ತು ನಿದ್ರಾಹೀನತೆ ಅಂತಾರಲ್ವ, ತಲೆನೋವು, ಇದಕ್ಕೆ ತುಂಬ ಒಳ್ಳೆಯದಂತೆ. ಸೊ ಇದನ್ನು ತಗೊಬಂದು ಮನೇಲಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು ಕೂಡ. ಹಾಗೆ ಸಂಜೆ ಆಗಿತ್ತಲ್ವ, ದೀಪ ಹಚ್ಚೋಣ ಅಂತ ಪೂಜೆ ಮಾಡಿದೆ. ಆದರೆ ನಾನು ಪೂಜೆ ಮಾಡೋಷ್ಟರಲ್ಲೇ ಮೇಡಮ್ ಅವರು ರೆಡಿ ಆಗಿದ್ದರು ಪೂಜೆ ಮಾಡೋದಕ್ಕೆ. ನೋಡಿ ಧೂಪನೆಲ್ಲ ತಗೊಂಡು ಹಾಗೆ ಮನೆಯೆಲ್ಲ ಓಡಾಡ್ತಿದ್ದಾರಂತ. ಇವಳಿಗಂತೂ ತುಂಬಾ ಇಷ್ಟ ಪೂಜೆ ಮಾಡೋದಂದರೆ. ಸೊ ಧೂಪನ ತಗೊಂಡು ನನ್ನ ಕೈಯಲ್ಲಿ ಕೂಡ